ಎಲ್ರಿಗೂ ನಮಸ್ತೆ, ನಾನು ನವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಕ್ಸಾಕ್ಟಾಗಿ 4:45, 4:50 ಹೊರಡ್ತಿದ್ದೀವಿ. ಫಸ್ಟ್ ಟೈಮ್ ಎಲ್ಲ ಹೋಗೋದಕ್ಕೆ ಇಷ್ಟು ಬೇಗ ಹೋಗ್ತಾ ಇರೋದು. ಪ್ಲೇಸ್ ತುಂಬ ಚೆನ್ನಾಗಿದೆ, ನೋಡೋಣ ಬನ್ನಿ. ಸೊ ಹಾಂಬರ್ಗ್ ಔಟ್ ಬಾನಸಿನ ನಾವು ಬ್ರಹ್ಮನ್ಗೂ ಔಟ್ ಬಾನಸ್ über Hannover Hauptbahnhof in den Abschnitten A bis F. Abfahrt 5 Uhr. ಚೆನ್ನಾಗಿದೆ ಅಲ್ವಾ ಟ್ರೈನ್? ಹಾಂಬರ್ಗ್ ಔಟ್ ಬಾನಫಿಂದ ನಾವು ಡೈರೆಕ್ಟ್ ಬುಕ್ ಹೋಲ್ಸಿಗೆ ಒಂದು ಟ್ರೈನ್ ಸಿಗುತ್ತೆ. ಅಲ್ಲಿಂದ ನಾವು ಹನ್ನವರ್ಗೆ ಹೋಗಬೇಕು. ಸೊ ಡೈರೆಕ್ಟ್ ಅಲ್ಲಿಂದ ನಮಗೆ ಮತ್ತೊಂದು ಟ್ರೈನ್ ಸಿಗುತ್ತೆ. ನೋಡಿ ಇಲ್ಲೇ ಟ್ರೈನ್ ಬಾ ಇಲ್ಲಿ ಹತ್ಬೇಕು. ಇದು ಹನ್ನವರ್. ಸೊ ಇಲ್ಲಿಂದ ನಮಗೆ ಡೈರೆಕ್ಟ್ ಗೊಟ್ಟಿಗನ್ ಅಂತ ಒಂದು ಪ್ಲೇಸ್ ಇದೆ, ಗೊಟ್ಟಿಗನ್. ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಡೈರೆಕ್ಟ್ ನಮ್ಗೆ ಇಲ್ಲಿಂದ ಟ್ರೈನ್ ಸಿಗುತ್ತೆ, ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ಮತ್ತೆ ಬೇರೆ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಬೇಕು. ಇದು ಇನ್ಸೈಡ್ ಟ್ರೈನ್ ಫುಲ್ ಖಾಲಿ ಇದೆ, ಜಾಸ್ತಿ ಜನನೇ ಇಲ್ಲ. ನಾನು ಮತ್ತು ಅಕ್ಕ ಮತ್ತು ಇನ್ನು ಸ್ವಲ್ಪ ಜನ ಅಷ್ಟೇ ಇರೋದು. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ, ಸ್ಟೈಲ್. ಇದು ಗೊಟ್ಟಿಗನ್ ಔಟ್ ಬಾನಫ್. ಸೊ ಇಲ್ಲಿಂದ ನಾವು ಔಟ್ಸೈಡ್ ಹೋದರೆ ನಮಗೆ ಒಂದು ಬಸ್ ಸ್ಟೇಷನ್ ಸಿಗುತ್ತೆ. ಸೊ ಅಲ್ಲಿ ಹೋಗಿ ನಾವು ಹನ್ನ ಅಂತ ಒಂದು ಪ್ಲೇಸ್ ಇದೆ, ಸೊ ಅಲ್ಲಿಗೆ ಹೋಗಬೇಕು ನಾವು ಗೊಟ್ಟಿಗನ್ನಿಂದ. ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಕೆ ಪ್ಲಾಟ್ಫಾರ್ಮ್ ಬರಬೇಕು. ಸೊ ಇಲ್ಲಿಂದ ಮತ್ತೆ ನಾವು ಹನ್ನಾಗ ಹೋಗಬೇಕು. ಔಟ್ ಬಾನಫ್ ಬರಬೇಕು. ಅಲ್ಲಿಂದ ನಮಗೆ ಮತ್ತೆ ಒಂದು ಟ್ರೈನ್ ಸಿಗುತ್ತೆ. ಸೊ ಕಾಸಲ್ ವಿಲ್ಹೆಲ್ಮ್ಸ್ ಹೋಯರ್, ಸೊ ಅಲ್ಲಿಗೆ ಹೋಗಬೇಕು. ಆ್ಯಂಡ್ ಈ ಕ್ಯಾಸಲ್ ಔಟ್ ಬಾನಫಿಂದ ನಾವು ಟ್ರಾಮ್ ಯೂಸ್ ಮಾಡಿಕೊಂಡು, ಅಂದರೆ ಇದೇನು ಬರ್ತಿದೆಯಲ್ಲ ಈ ಬಸ್ನ ಟ್ರಾಮ್ ಅಂತ ಕರೀತಾರೆ. ಅಂದರೆ ಇದು ರೋಡಲ್ಲಿ ಓಡಾಡೋ ಅಂತಹ ಟ್ರೈನ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಟ್ರಾಮ್ ಅಂತಾರೆ. ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾವು ಹೋಗೋ ಪ್ಲೇಸಿಗೆ ಹೋಗಬೇಕು. ಅರೌಂಡ್ 15 ಮಿನಿಟ್ಸ್ ಟೈಮ್ ಆಗುತ್ತೆ ಈ ಕ್ಯಾಸಲ್ ಔಟ್ ಬಾನಫಿಂದ ಅಲ್ಲಿಗೆ ಹೋಗೋಕ್ಕೆ.
ಸೊ ಇಲ್ಲಿಂದ ನಾವು ಆಬಿಕ್ಸ್ ವಾಲ್ಡ್ಗೆ ಹೋಗ್ಬೇಕು. ಈ ಪ್ಲೇಸ್ ಬಂದುಬಿಟ್ಟು ಕ್ಯಾಸಲ್ ಅಂತ ಕರೀತಾರೆ. ಇದು ಜರ್ಮನಿಲಿ ಇದೇ ಥರ ಬಿಲ್ಡಿಂಗ್, ಅಂದರೆ ಈ ಥರ ಏನು ನೀವು ನೋಡ್ತಾ ಇದ್ದೀರಾ ಇದೇ ಥರ ಸುಮಾರು ಇದೆ. ನಮ್ಮ ಹಿಂಗೆ ಇಂಡಿಯಾದಲ್ಲಿ ನೀವು ಟೆಂಪಲ್ಗಳು ಫೇಮಸ್, ಕ್ಯಾಸಲ್ ಅನ್ನೋ ಥರ ಕ್ಯಾಸಲ್ಗಳು ಫೇಮಸ್ಸು. ಒಂದೊಂದು ಸ್ಟೇಟಲ್ಲಿ ಒಂದೊಂದು ಎರಡು ಈ ಥರ ಕ್ಯಾಸಲ್ಗಳಿದೆ. ಸೊ ನಾವು ಜರ್ಮನಿಲಿ ತುಂಬ ಈ ಥರ ಕ್ಯಾಸಲ್ನ ನೋಡ್ಬೋದು. ಬಟ್ ತುಂಬ ಚೆನ್ನಾಗಿ ಅದನ್ನ ಕಟ್ಟಿದ್ದಾರೆ. ಈ ಪ್ಲೇಸ್ನ ನೋಡೋದಕ್ಕೆ ನಾವಿಬ್ರು 9 ಅವರ್ಸ್ ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ವರ್ತ್ ಇಟ್ ಇದೆ. ಒಂದು ವ್ಯೂ ಇದೆ, ಇಲ್ಲಿಂದ ತೋರಿಸ್ತೀವಿ ನೋಡಿ. ಏನಕ್ಕ ಭಯ ಆಗ್ತಿದೆ ನನಗೆ. ನಾವು ಕೆಳಗಿಂದ, ನಾನು ಹೇಳಿಲ್ವಾ ನಾವು ಕೆಳಗಿಂದ ನೋಡಬೇಕಾಗಿತ್ತು. ಬಾಯಲ್ಲಿ ಮುಂದೆ ಹೋಗೋಣ, ನಂಗೊಂಥರ ತಲೆ ತಿರುಗ್ದಂಗೆ ಆಗ್ತಿದೆ. ಇಲ್ಲಿ ಏನೇನೋ ಮಾಡ್ತಿದ್ದಾರೆ ಅಕ್ಕ. Hello. Would you like to participate in our survey? I'm from the University Kassel. No? Okay. ನೋಡಿ ಅಕ್ಕ ಹೆಂಗಿದೆ ವ್ಯೂ. ಈಗ ಮತ್ತೆ ವಿಸಿಟ್ ಮಾಡ್ಬೋದು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಆಗೋದು. ಏಕೆ? ಫುಲ್ ಫಾಲ್ ಕಲರ್ಸ್ ಇರುತ್ತಲ್ವಾ. ಅಂದರೆ ಇಲ್ಲಿ ತುಂಬ ವ್ಯೂ ಚೆನ್ನಾಗಿದೆ. ಸೊ ಇಲ್ಲಿ ವಿಡಿಯೋ ಮಾಡ್ಕೋಬೇಕು ಅಂತ ಸ್ವಲ್ಪ ಕಷ್ಟಪಡ್ತಾ ಇದ್ದೀವಿ. ಏಕೆಂದರೆ ಇಲ್ಲಿಂದ ಮೇಲಿಂದ ನಿಂತ್ಕೊಂಡು ವಿಡಿಯೋ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಸೊ ನಾನು ವಿಡಿಯೋ ಮಾಡಿಸ್ಕೊಂಡೆ, ಈಗ ಅಕ್ಕನ ವಿಡಿಯೋ ಮಾಡಿದೆ. ಸ್ವಲ್ಪ ಕಷ್ಟಪಡಬೇಕು, ಎಲ್ಲ ಲಗೇಜ್ ಎಲ್ಲ ಹೊತ್ಕೊಂಡು ಓಡಾಡಬೇಕು, ವಿಡಿಯೋ ಚೆನ್ನಾಗಿ ಬರುತ್ತೆ. ಅಂದರೆ ಇದು ವರ್ಕ್ ನಡೀತಿದೆ, ಅದಕ್ಕೋಸ್ಕರ ಈ ಥರ ಎಲ್ಲ ಲೈಕ್ ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಈ ಥರ ಪ್ಯಾಚ್ ಎಲ್ಲ ಹಾಕಿದ್ದಾರೆ. ಬಟ್ ಇಲ್ಲೆಲ್ಲ ವಾಟರ್ ಫಾಲ್ಸ್ ಬರುತ್ತೆ. ಬಟ್ ವೆಡ್ನೆಸ್ಡೇ ಮತ್ತು ಸಂಡೇ ಮಾತ್ರ ಇರುತ್ತೆ. ಬಟ್ ತುಂಬ ಚೆನ್ನಾಗಿರುತ್ತೆ ವಾಟರ್ ಫಾಲ್ಸ್ ಇದ್ದಾಗ. ಸೊ ಯಾರೆಲ್ಲ ವಾಟರ್ ಫಾಲ್ಸ್ ನೋಡಬೇಕು ಅಂತ ಇದ್ದೀರಾ, ಲೈಕ್ ಇಲ್ಲೆಲ್ಲ ಫುಲ್ಲು ನೀರೆಲ್ಲ ಲೈಕ್ ತುಂಬ ಚೆನ್ನಾಗಿ ಫಾಲ್ಸ್ ಬರುತ್ತೆ. ಆಗ ಲೈಕ್ ವೆಡ್ನೆಸ್ಡೇ ಅಥವಾ ಸಂಡೇ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಯಾವ ಥರ ಲೈಕ್ ಬಾರ್ಡ್ರ್ ಥರ ಇಟ್ಟಿದ್ದಾರೆ ಅಂದರೆ, ಇಲ್ಲಿ ಅದು ಬಾರ್ಡ್ರ್ ಅಲ್ಲ, ಬಟ್ ಏನಂತ ಹೇಳಿ ಅಕ್ಕ, ಸೈಡಲ್ಲಿ ಡಿಸೈನ್ ಮಾಡಿದ್ದಾರೆ. ಬಟ್ ಯಾವ ಥರ ಅಂದರೆ ಉದ್ದುದ್ದ ಕಲ್ಲುಗಳನ್ನ ನಿಲ್ಲಿಸ್ಕೊಂಡು ಅದನ್ನೇ ಒಂದು ಡಿಸೈನ್ ಮಾಡಿಕೊಂಡು, ಅಂದರೆ ಸೈಜ್ ನೋಡಿಕೊಂಡು ಇಟ್ಕೊಂಡು ಈ ಥರ ಮಾಡಿದ್ದಾರೆ. ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಮಾಡಿದ್ದಾರೆ. ಕ್ರಿಸ್ಮಸ್ ಟ್ರೀ ಥರ ಅಲ್ವಾ, ಈ ಥರ ಎಲ್ಲ ಒಂದೇ ಥರ ಎರಡು ಸೈಡು ಇದೇ ಥರ ಬೆಳೆಸಿದ್ದಾರೆ. ಅದು ವ್ಯೂ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ, ಈ ಕಡೆನೂ ಇದೆ ಮತ್ತು ಈ ಸೈಡು ಇದೆ. ನಮಗೆ ಫುಲ್ ವ್ಯೂ ಈ ಥರ ಕಾಣಿಸುತ್ತೆ. ಬಟ್ ಇಲ್ಲೆಲ್ಲ ಏನು ಈ ಥರ ಕಾಣಿಸ್ತಾ ಇದೆ, ಇಲ್ಲೆಲ್ಲ ವಾಟರ್ ಫಾಲ್ಸ್ ಬರುತ್ತೆ. ಬಂದರೆ ಮಾತ್ರ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಮುಂದೆಲ್ಲ ವ್ಯೂ ಈ ಥರ ಇದೆ. ಇದು ತುಂಬ ಅಂದರೆ ಬೆಟ್ಟದಲ್ಲಿ ಇರೋವಂಥದ್ದು, ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿಗೆ ಬರಬೇಕು ಅಂದರೆ ಫುಲ್ ಕವರಾಗಿ ಬರಬೇಕು, ಯಾಕಂದರೆ ಸಖತ್ ಅಂದರೆ ಸಖತ್ ಚಳಿ ಇದೆ. ಇದು ಕಂಪ್ಲೀಟ್ ಕ್ಯಾಸಲ್ ಹಿಂಗೆ ಕಾಣುತ್ತೆ ಮೇಲೆ ಫ್ರಂಟಿಂದ. ಅಲ್ಲೇನೋ ವರ್ಕ್ ಮಾಡ್ತಿದ್ದಾರೆ, ಅದರಿಂದ ಹಂಗೆ ಕಾಣಿಸ್ತಿದೆ. ಇಲ್ಲ ಅಂದರೆ ಲೈಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸರಿ ಇರೋಕ್ಕ.
ಕಂಪ್ಲೀಟ್ ವ್ಯೂ ಈ ಥರ ಕಾಣಿಸುತ್ತೆ. ಇದನ್ನು ನೋಡೋದಕ್ಕೋಸ್ಕರ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇದು ಫ್ರೈಡ್ ರೈಸ್ ಈ ಥರ ತಿಂತಾ ಇದ್ದೀವಿ. ಅಂದರೆ ಈ ವ್ಯೂ ನೋಡ್ಕೊತ ಇಲ್ಲಿ ನೋಡಿದ್ರೆ ಈ ಥರ ವ್ಯೂ ನಾವಿಲ್ಲಿ ಕೂತ್ಕೊಂಡಿದ್ದೀವಿ ತಿಂತಾ ಇದ್ದೀವಿ. ಏನೂ ಇಲ್ಲ, ಒಂದು ಅಂಗಡಿ ಇಲ್ಲ, ಏನೂ ಇಲ್ಲ ಇಲ್ಲಿ. ಬಟ್ ಯಾರಾದರೂ ಬಂದರೆ ಲೈಕ್ ಪ್ರಿಪೇರ್ ಆಗ್ಬಿಟ್ಟು ಬನ್ನಿ, ಬಟ್ಟೆ ಚೆನ್ನಾಗಿರೋದು ಹಾಕೋ ಬನ್ನಿ, ಅಂದರೆ ತುಂಬ ಚಳಿ ಇರುತ್ತೆ. ಆ್ಯಂಡ್ ಫುಡ್ಡು ವಾಟರು ಎಲ್ಲ ತೊಗೊಂಡು ಬನ್ನಿ. ಕಾಸ್ಟಲ್ಲಿ ನಾವು ನೋಡಿಕೊಂಡು ಹಾಗೆ ಕೆಳಗೆ ಬಂದರೆ ನಮಗೆ ಇಲ್ಲಿ 2 ಸೈಡ್ ದಾರಿ ಇದೆ. ಸೊ 2 ಸೈಡ್ ದಾರಿಲಿ ನಾವು ಹೋಗಬಹುದು. ಅಂದರೆ 1-2 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಕೆಳಗಡೆ. ಫುಲ್ ಈ ಥರ ಜಿಗ್ಜಾಗ್ ಥರ ರೋಡ್ ಇದೆ ಇಲ್ಲಿ. ಸೊ ಆಗ ನಮಗೆ ಒಂದು ಬಸ್ ಸ್ಟ್ಯಾಂಡ್ ಸಿಗುತ್ತೆ, ಲೈಕ್ ಮತ್ತೆ ನಾವು ರಿಟರ್ನ್ ಹೋಗೋದಕ್ಕೆ. ಬಟ್ ತುಂಬ ನಡಿಬೇಕು. ಬಟ್ ಇಳಿಜಾರು ಇರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ನಡಿಬೋದು, ಏನಾಗಲ್ಲ. ಬಟ್ ಇಲ್ಲಿ ಒಂದು ದಾರಿ ಇದೆ, ಮತ್ತೆ ರಿಟರ್ನ್ ಹತ್ತೋ ಅವಶ್ಯಕತೆ ಇರಲ್ಲ. ಈಗ ಇಲ್ಲಿ ಕೆಳಗೆ ಹೋಗುವಾಗ ಇದೊಂದು ಬಿಲ್ಡಿಂಗ್ ನಾವು ನೋಡಬಹುದು. ಲೈಕ್ ತುಂಬ ರೂಟ್ ಇದೆ. ಲೈಕ್ ನಾವು ಮೇಲೆ ನಾವು ಬಂದಿದ್ದು ಆ್ಯಕ್ಚುಲಿ ಮೇಲೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಅಲ್ಲಿ ಮೇಲೆ ನಾವು ಕೆಳಗೆ ಇಳ್ಕೊಂಡು ಬಂದಿದ್ದು. ಬಟ್ ಕೆಳಗಿಂದನೂ ಮೇಲೂ ಹೋಗ್ಬೋದು. ಬಟ್ ಬೆಟರ್ ಆಪ್ಷನ್ ಅಲ್ಲಿ ಮೇಲಿರೋ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಮೇಲೆಲ್ಲ ನೋಡ್ಕೊಂಡು ಕೆಳಗೆ ಬರೋದು. ಏಕೆಂದರೆ ಅದು ಅಪ್ ಇರಲ್ಲ, ಇಳಿಜಾರು ಇರುತ್ತಲ್ವ. ಸೊ ನಮಗೇನು ಕಷ್ಟ ಆಗಲ್ಲ ನಡ್ಕೊಂಡು ಬರೋಕ್ಕೆ. ಈ ಥರ ವ್ಯೂ ಇದೆ ಇಲ್ಲಿ. ಬಿಲ್ಡಿಂಗ್ ನಾವು ಮೇಲೆ ನಿಂತ್ಕೊಂಡು ನೋಡಿದಾಗ ಕಾಣಿಸುತ್ತೆ, ಅಂದರೆ ನಾವು ಕ್ಯಾಸಲ್ ಹತ್ರ ಮೇಲೆ. ಸೊ ಆ ಬಿಲ್ಡಿಂಗ್ ಏನಂದರೆ ಇದೇ ಬಿಲ್ಡಿಂಗ್, ಅಲ್ಲಿ ಮೇಲೆ ನಾವು ನಿಂತ್ಕೊಂಡು ನೋಡಿದಾಗ ಕಾಣೋಂತಹ ಬಿಲ್ಡಿಂಗ್ ಇದು. ಸೊ ಇಲ್ಲಿ ನೋಡಿ, ಅಲ್ಲಿಂದ ಫ್ರಂಟ್ ಇಲ್ಲಿ ನೋಡಿದ್ರೆ, ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಆ ಕ್ಯಾಸಲ್ ಕಾಣಿಸುತ್ತೆ ನಮಗೆ ಇಷ್ಟು ದೂರದಿಂದ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್.